ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವ್ರು ಬುಕ್ ಕುಂತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾರೆ ಅಂತ ತಿಳ್ಕೊಂಡ್ರೆ, ಹೌದು. ಇವತ್ತು ನಾನು ಬಂದುಬಿಟ್ಟು ನಿಮಗೆ ಅದು ಟಾಪಿಕ್ಕು ಅಂತ ತಿಳ್ಕೊಬಹುದು. ಬಿಗಿನರ್ಸ್ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೂ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಬಂದುಬಿಟ್ಟು ನಿಮಗೆ ಸಂಘಗಳ ಬಗ್ಗೆ ಅಂತಂದ್ರೆ ಸ್ವಸಹಾಯ ಸಂಘಗಳು ನೀವೆಲ್ಲರೂ ಮಾಡ್ಕೊಂಡಿರ್ತೀರಿ. ಆಲ್ಮೋಸ್ಟು ಬುಕ್ ಬರೆಯೋದು ಗೊತ್ತಿರಲ್ಲ ಅದ್ರ ಬಗ್ಗೆ ಬಂದುಬಿಟ್ಟು ಇವತ್ತು ನಾನು ನಿಮಗೆ ಬುಕ್ ಬರೆಯೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಇದು ಗಂಡ್ಮಕ್ಳು ಸಹ ಬರಿಬೋದು, ಹೆಣ್ಮಕ್ಳು ಸಹ ಬರಿಬೋದು. ಬಿಗಿನರ್ಸ್ ಕೂಡ ಅವ್ರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ತೊಗೊಂಡು ಬಂದೇನಿ. ಬನ್ನಿ, ಎಲ್ಲರಿಗೂ ಬರೆಯೋಕ್ಕೆ ಬರಲ್ಲ ಬುಕ್ಸ್. ಸಂಘದಾಗ ಒಂದು 10 ಜನ ಇದ್ದರು ಅಂತಂದ್ರೆ ಅದು ಏನು ಬರೀತಾರೋ ಏನು ಮಾಡ್ತಾರೋ ಬರೆಯೋರ ಮೇಲೆ ಡಿಪೆಂಡ್ ಇರ್ತಾರೆ. ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಬಂದುಬಿಟ್ಟು ನಾನು ಇವತ್ತು ನಿಮಗೆ ಫಸ್ಟ್ ಬುಕ್ಸ್ ಬಂದುಬಿಟ್ಟು ಸಭಾ ನಡವಳಿಕೆ ಅಂತ ಹೇಳಿ ಅದ್ರ ಮುಖಾಂತರ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಆ ಬುಕ್ಕಿನ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡ್ತೇನೆ ನಾನು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ನಾನು 2 ಸಂಘ ಮಾಡ್ತೇನೆ. ಅಂದರೆ ಯಾಕಂತಂದ್ರೆ ಅದರಿಂದ ಭಾಳನೇ ಬೆನಿಫಿಟ್ ಇದೆ ಸಂಘದಿಂದ ಹೆಣ್ಮಕ್ಳಿಗೆ. ಯಾಕಂತಂದರೆ ಲಕ್ಷಾಂತರ ರೂಪಾಯಿಗಳು ಜಮಾ ಮಾಡಿರೋದು ನೋಡೇವಿ, ತೆಗ್ಸಿರೋದು ನೋಡೇವಿ. ಆಮೇಲೆ ಸಂಘದಿಂದ ಲೋನ್ ತೆಗೆದಿರೋದು ನೋಡೇವಿ ನಾವು. ಹಾಗಾಗಿ ನಾನು ಏನು ಮಾಡೋದು, ಚಿಕ್ಕದಾಗಿ ಇವತ್ತು ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂತಂದರೆ ಸಭಾ ನಡವಳಿಕೆ ಪುಸ್ತಕ ಅಂತಂದ್ರೆ ಆಲ್ಮೋಸ್ಟ್ ಇವೆಲ್ಲರೂ ನೋಡಿರ್ಬೋದು. ಅದು ಯಾವುದೇ ನೀವು ಬುಕ್ ಸ್ಟಾಲಲ್ಲಿ ಹೋದ್ರೂ ಸಿಗಲ್ಲ ಗಾಯ್ಸ್ ಅದು. ಯಾಕಂತಂದ್ರೆ ಕೆಲವೊಂದು ಕಡೆ ಮಾತ್ರ ಸಿಗ್ತದದು, ಹೌದಾ? ಎಲ್ಲರೂ ಮಾರಲ್ಲ ಅದನ್ನು. ಅಲ್ಲಿ ಹೋದ್ರೆ ನಿಮಗೆ 5 ಸಂಘದ ಬುಕ್ ಇರ್ತಾವೆ. ಒಂದು ಸಂಘದಲ್ಲಿ 5 ಬುಕ್ ಮೇಂಟೈನ್ ಮಾಡ್ಬೇಕಾಗ್ತತಿ. ಅದ್ರಾಗ ನಾನು ಒಂದೊಂದೇ ಬುಕ್ಕಿಂದು ನಿಮಗೆ ವಿವರಣೆ ಕೊಟ್ಕೊತ ಹೋಗ್ತೇನೆ. ಯಾಕಂತಂದ್ರೆ ಎಲ್ಲ ಬುಕ್ಕಿಂದು ಒಂದೇ ಸರಿಗೆ ನಾನು ವಿವರಣೆ ಕೊಟ್ಟೆ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಒಂದು ಬುಕ್ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಯಾರ್ದು ಸಪೋರ್ಟ್ ಇದ್ದಂಗೆ ನೀವು ಹೊಸದಾಗಿ ಸಂಘ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಒಂದು ಸಂಘಕ್ಕೆ ಎಷ್ಟು ಜನ ಮೆಂಬರ್ಸ್ ಇರಬೇಕು ಅನ್ನೋದು ಅದು ಹೇಳ್ಕೊಡ್ತೇನೆ. ಆಮೇಲೆ ಸಂಘದಿಂದ ನಮಗೆ ಯಾವ ರೀತಿ ಸಂಘದಿಂದ ಇದು ಸಂಘದ ನಡವಳಿಕೆ ಪುಸ್ತಕ ಯಾವ ರೀತಿ ಬರೀಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಸ್ಟಾರ್ಟ್ ಮಾಡ್ತೇನೆ. ನಂಗೆ ಅದನ್ನ ಸಭೆಯ ಚರ್ಚೆಯ ವಿಷಯಗಳು ಬರೀಬೇಕು. ಸಭೆಯ ಚರ್ಚೆಯ ವಿಷಯಗಳು ಅಂತಂದ್ರೆ ಅವತ್ತು ನಾವು ಮೊದಲಿಗೆ ನಾವೇನು ಬರಿಬೇಕು ಅಂತಂದ್ರೆ ನಿಮಗೆ ಉದಾಹರಣೆ ಹಿಂದಿಂದ ತೆಗೆದು ಒಂದು ತೋರಿಸ್ತೇನೆ. ಬರ್ದಿದ್ದೇನಲ್ಲ, ಬರ್ದಿರೋದು ತೋರಿಸ್ತೇನೆ ನಿಮಗೆ. ತೋರಿಸಿದೆ ಅಂತಂದ್ರೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಈ ರೀತಿ ಬರಿಬೇಕಂತ ಗೊತ್ತಾಗ. ಖಾಲಿ ಹಾಳೆ ಎಲ್ಲ ಆದರೆ ನಿಮಗೆ ಗೊತ್ತಾಗಲ್ಲ, ಅದಕ್ಕೆ ಬಂದು ತೋರಿಸ್ತೇನೆ. ಇಲ್ಲಿ ನೋಡಿ, ನಾವು ಇಲ್ಲಿ ಸಭೆಯ ಸಂಖ್ಯೆ 59 ಅಂತ ಬರಿಬೇಕಾಗ್ತದೆ. ಹಾಜರಿ 9, ಗೈರಿದ್ದವರು 2. ಈಗ ಪ್ರಾರ್ಥನೆ, ಸ್ವಾಗತ, ಸಭೆಯ ಅಧ್ಯಕ್ಷರು, ಸಭೆಯ ಚರ್ಚೆಯ ವಿಷಯಗಳು. ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಿ. ಅಂದ್ರೆ ಪ್ರತಿ ತಿಂಗಳು ಚೇಂಜ್ ಮಾಡ್ಕೊತಾ ಇರ್ರಿ. ಯಾರಾದರೂ ಒಬ್ರು ಸ್ವಾಗತ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಅಧ್ಯಕ್ಷರು ನಿರ್ವಹಣೆ ಮಾಡೋದು ಯಾರಿಗಾದ್ರೂ ನಿಮ್ಮ ಅನುಕೂಲ. ತೊಗೊಂಡ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಮತ್ತೆ ತಪ್ಪಾಗ್ತದೆ. ಎಲ್ಲರಿಗೂ ಒಂದೊಂದು ಅವಕಾಶ ಬರ್ಬೇಕಲ್ಲ, ಅವರು ಕಲಿಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ಅವ್ರು ಸ್ವಲ್ಪ ಚಿಕ್ಕದಾಗೆ ಮಾತಾಡಲಿ, ಪರವಾಗಿಲ್ಲ. ತಪ್ಪಾಗಿ ಮಾತಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಮಾತಾಡ್ಸಕ್ಕೆ ಹಚ್ಚಿರಿ ನೀವು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ನಾವು ಇಲ್ಲಿ ಸಭೆಯ ಚರ್ಚೆಯ ವಿಷಯಗಳು, ನಾವು ಹಿಂದಿನ ತಿಂಗಳು ಸಭೆ ಮಾಡಿದ್ರ ಬಗ್ಗೆ ನಾವು ಕಡ್ಡಾಯವಾಗಿ ಓದಲೇಬೇಕಾಗ್ತತಿ. ಆಮೇಲೆ ಇಲ್ಲಿ CIFಗೆ ಕಂತ ಹಣ ಜಮಾ ಮಾಡು ಅಂತಂದ್ರೆ ನಾವು ಒಕ್ಕೂಟದಿಂದ, ನಾವು ಗ್ರಾಮ ಪಂಚಾಯಿತಿಯಿಂದ ಒಕ್ಕೂಟ ಅಂತ ಸಭೆ ಮಾಡ್ಕೊಂಡಿರ್ತಾರಲ್ಲ ಅವ್ರ ಕಡೆಯಿಂದ 1.5 ವರ್ಷ ನಾವು ಲೋನ್ ತೊಗೊಂಡಿರ್ತೀವಿ. ಅದ್ರಾಗ 5 ಜನ ಕೊಡ್ತಾರೆ. 30 ಅಂತೆ 5 ಜನ ಕೊಡ್ತಾರೆ. ಆದರೆ ಏನಪ್ಪ ಅಂತಂದ್ರೆ 5 ಜನಕ್ಕೂ ಅವಶ್ಯಕತೆ ಇರಲಿಲ್ಲ ಅಂತಂದ್ರೆ ಒಬ್ಬರು ಕೂಡ ತೊಗೋಬೋದು, 2 ಕೂಡ ತೊಗೋಬೋದು, 3 ಕೂಡ ತೊಗೋಬೋದು. ಆ ಸಿಸ್ಟಮ್ ಆ ರೀತಿ ಇದೆ. ಅಂದರೆ ಅದಕ್ಕೆ ಅವರಿಗೆ 28ಕ್ಕೆ ಚೆಕ್ ಕೊಟ್ವಿ ಅಂತಂದ್ರೆ 1ನೇ ತಾರೀಕು ಡ್ರಾ ಮಾಡ್ಕೋತಾವ್ರು ಅವ್ರ ದುಡ್ಡು. ಹಾಗಾಗಿ ಇದು CIFಗೆ ಕಂತಂತ ಹೇಳಿ ಅದ್ರದ್ದು ಬರ್ದಿರೋದು. ಸಂಘಕ್ಕೆ ಗೈರು ಹಾಜರಿರುವ ಬಗ್ಗೆ ಅಂತ ಬರಿತೇವೆ ಇಲ್ಲಿ. ಅವತ್ತು ಅಬ್ಸೆಂಟ್ ಇದ್ರೆ ಆದರೂ ಕೂಡ ತಗೋಬೋದು ನೀವು. ಏನು ಗೊತ್ತಾ ಗೈಸ್, ಇದೇ ವಿಷಯ ಬರೀಬೇಕು ಅಂತ ಏನಿಲ್ಲ. ನಾವು ಅವತ್ತಿಂದ ಏನು ನಡೆದಿರ್ತೈತಲ್ಲ ಆ ಟಾಪಿಕ್ ತೊಗೊಂಡು ನಾನು ಬರೆದಿರ್ತೇನೆ.
ನಿಮ್ಗೆ ಬೇಕು ಅಂತಂದ್ರೆ ನೀವು ಬೇರೆ ಬೇರೆ ವಿಷಯನೂ ಬರ್ಕೋಬಹುದು. ನಾನು ಬರ್ದಿರೋ ವಿಷಯನ ಬರಿಬೇಕಂತ ಏನಿಲ್ಲ, ಹೌದಾ? ಅಥವಾ ಅವತ್ತಿನ ಬೇರೆಯವರಿಗೆ ಉಳಿತಾಯದಲ್ಲಿ ಹಣ ಬೇಕಾಗಿರ್ತತಿ, ಇಲ್ಲ ಬಡ್ಡಿ ಕಟ್ಟಿರಲ್ಲ, ಇಂಥ ಒಂದು ಟಾಪಿಕ್ ತೊಗೊಂಡು ನೀವು ಬರಿಬೇಕಾಗ್ತದಲ್ಲಿ. ಆಮೇಲೆ ನಮ್ಮದ್ರಲ್ಲಿ ಸರಿಯಾಗಿ ಅಂದರೆ ಒಂದಿಬ್ಬರು ಗೈರಾಗ್ತಿದ್ರಲ್ಲ, ಅವರು ಸರಿಯಾಗಿ ಉಳಿತಾಯ ಮಾಡ್ತಿರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ತೊಗೊಂಡೆ ನಾನು. ಆಮೇಲೆ ಈ ಥರ ಜನರಲ್ ಬ್ಯಾಂಕಿನ ಬಗ್ಗೆ ಮಾತಾಡಬಹುದು ನಾವು. ಆಮೇಲೆ ನಮ್ಮ ಬಡ್ಡಿ ಎಷ್ಟು ಬೆಳೆದೈತಿ, ಆಮೇಲೆ ನಾವು ಯಾವಾಗ ಹಂಚ್ಕೋಬಹುದು ಹಣ, ಈ ರೀತಿ ಏನು ಬೇಕಾದರೂ ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡಬೇಕಾಗ್ತತಿ. ಜನರಲ್ ಬೇರೆ ಏನೂ ಮಾತಾಡೋ ಹಾಗಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ, ಅವಾಗ ಬನ್ನಿ, ಇದೇ ವಿಷಯಗಳು, ಈ 5 ವಿಷಯಗಳನ್ನು ನಾವು ಇಲ್ಲಿ ಬರಿಬೇಕಾಗ್ತತಿ. ಅಂದ್ರೆ ಚರ್ಚೆಯ ವಿಷಯಗಳು, ತೀರ್ಮಾನಗಳು. ಅಂದ್ರೆ ಅದೇ ಈ ಕಡೆ ಎಲ್ಲ ವಿಷಯಗಳ ಹಾಕಿ ಅದ್ರ ಬಗ್ಗೆ ಪೂರ್ತಿ ವಿವರಣೆ ಕೊಟ್ಕೊತ ಹೋಗ್ಬೇಕಾಗ್ತದೆ ನಾವು. ಏನಪ್ಪ ಅಂತಂದ್ರೆ ಒಂದು ಚಿಕ್ಕದಾಗಿ ಹೇಳ್ತೇನೆ ನಿಮಗೆ. ಹಿಂದಿನ ತಿಂಗಳ ಸಭೆಯ ಬಗ್ಗೆ ಅಂದರೆ ಹಿಂದಿನ ತಿಂಗಳ ಸಭೆಯ ಬಗ್ಗೆ ಅವ್ರಿಗೆ ಓದಿ ತಿಳಿಸುವುದು, ಅದು ಹೇಳೋದು. CIFಗೆ ಕಂತಿನ ಹಣ ಜಮಾ ಮಾಡುವ ಬಗ್ಗೆ, CIFಗೆ ಕಂತಿನ ಹಣ ಜಮಾ ಮಾಡುವ ಬಗ್ಗೆ ಮತ್ತು ಸರಿಯಾಗಿ ಚೆಕ್ ವಿತರಿಸುವ ಬಗ್ಗೆ. ಆಮೇಲೆ ಸಂಘಕ್ಕೆ ಗೈರು ಹಾಜರುವ ಬಗ್ಗೆ, ಪ್ರತಿಯೊಬ್ಬರು ತಪ್ಪದೇ ಸಭೆಗೆ ಹಾಜರಾಗುವುದು, ಸರಿಯಾಗಿ ಉಳಿತಾಯ ಮಾಡುವ ಬಗ್ಗೆ, ಇವರಿಗೆ ಸಮಯಕ್ಕೆ ಸರಿಯಾಗಿ ಉಳಿತಾಯ ಮಾಡೋದ್ರ ಬಗ್ಗೆ ಹೇಳಲಾಯಿತು. ಬ್ಯಾಂಕ್ ಲೋನ್ ಅಂದರೆ ನಾವು ಬ್ಯಾಂಕ್ ಲೋನ್, ಇಲ್ಲಿ ನಾನು ಬ್ಯಾಂಕ್ ಲೋನ್ ಬಗ್ಗೆ ಅಂತ ಬರ್ದೇನಲ್ಲ, ನಮಗೆ ಬ್ಯಾಂಕ್ ಲೋನ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಒಕ್ಕೂಟ ಸಭೆಯಲ್ಲಿ MBK ಇದ್ದವ್ರು ಇರ್ತಾರಲ್ಲ, ಅವ್ರ ಮುಖಾಂತರ ಈ ಹಣ ಬರೋದಲ್ಲ, ಅವರಿಗೆ ನಾವು ಹೇಳಿದ್ವಿ ನಮಗೆ ಲೋನ್ ಬೇಕಾಗಿತ್ತು, ಅದರೊಳಗೆ ನಮಗೆ ಲೋನ್ ಬೇಕಾಗಿತ್ತು 1.5 ಲಕ್ಷ ಅಂತ ಹೇಳಿದ್ವಿ. ಅವ್ರು ಫಸ್ಟಿಗೆ ಏನಂದ್ರು, ಇಲ್ಲ ಬ್ಯಾಂಕ್ ಲೋನ್ ಮಾಡ್ಕೊಡ್ರಿ, 1 ಟೈಮ್ ಆದರೂ 2 ಟೈಮ್ ಆದ್ರು ನೀವು ತೊಗೊಳಕತ್ತಿರೋದು ಒಕ್ಕೂಟದಿಂದ ಅಂತ ಹೇಳಿ ಅಂದಿದ್ರಲ್ಲ. ಬ್ಯಾಂಕ್ ಲೋನ್ ಮಾಡೋಣ ಅಂತ ಹೇಳಿ ಬ್ಯಾಂಕ್ ಲೋನಿಗೆ ಮತ್ತು ಅಲ್ಲಿ ನಾವೆಲ್ಲ ಸಂಘದಲ್ಲಿ ಮಾತಾಡಬೇಕಾಗಿತ್ತಲ್ಲ, ಸಂಘದಲ್ಲಿ ಅವ್ರೇನಂದ್ರು ಬಡ್ಡಿ ಜಾಸ್ತಿ, ಅದು ಬಡ್ಡಿ ಕಡಿಮೆ ಇರೋದು ನೋಡ್ಕೊಡ್ರಿ ಅಂತ ಹೇಳಿದರು. ಆಯ್ತು ಬಿಡಿ ಅಂತ ಹೇಳಿ ಅದನ್ನು ಬಿಟ್ಟು ಮತ್ತು ಒಕ್ಕೂಟದಿಂದ 1.5 ಲಕ್ಷ ತೊಗೊಂಡಿದ್ದು, ಅದ್ರ ಬಗ್ಗೆ ಬರ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಜಮಾ ವಿವರಗಳು ಇರ್ತೈತಿ. ಆಮೇಲೆ ಪುಟ ಸಂಖ್ಯೆ ಕಡ್ಡಾಯವಾಗಿ ಹಾಕಲೇಬೇಕಾಗ್ತದೆ ನೀವು. ಇಲ್ಲಿ ಬಂದ್ಬಿಟ್ಟು ಕ್ರಮ ಸಂಖ್ಯೆ, ಸದಸ್ಯರ ಹೆಸರು, ಉಳಿತಾಯ ಸಂಗ್ರಹಣೆ, ಹಿಂದಿನ ಇದು ಉಳಿತಾಯ ಮಾಡಿದ್ದು, ಈ ತಿಂಗಳು ಕಟ್ಟೋದು, ಅದು ಒಟ್ಟು ಅಮೌಂಟು. ಇಲ್ಲಿ ಪ್ರೊಸೀಜರ್ ಪ್ರಕಾರ ನಾವು ಕರೆಕ್ಟಾಗಿ ಬರ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತತಿ. ತಪ್ಪಾಗಿ ಮಾಡಿದ್ವಿ ಅಂತಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಲೆಕ್ಕ ಸಿಗಲ್ಲ. ಬರೆಯೋದ್ರಲ್ಲಿ ತಪ್ಪಾದರೆ ಸರಿ ಮಾಡಿಕೊಡ್ರಿ, ಬಟ್ ದುಡ್ಡಿನಲ್ಲಿ ಮೋಸ ಏನೂ ಇಲ್ಲ. ಯಾಕಂತಂದರೆ ಬ್ಯಾಂಕ್ನಲ್ಲಿ 1 ರೂಪಾಯಿ ಹಾಕಿದರೆ 1 ರೂಪಾಯಿನೇ ಎಂಟ್ರಿ ತೋರಿಸುತ್ತೆ, 10 ರೂಪಾಯಿ ಕೊಟ್ಟರೆ 10 ರೂಪಾಯಿನೇ ಎಂಟ್ರಿ ತೋರಿಸುತ್ತೆ. ಅದು ಬಿಟ್ಟರೆ ಏನೂ ಇರಲ್ಲ, ಮೋಸ ಅಂತ ಇರಲ್ಲ ಸಂಘದಾಗ. ಯಾಕಂತಂದ್ರೆ ಎಲ್ಲರೂ ಕಷ್ಟಪಟ್ಟೆ 1 ರೂಪಾಯಿನೂ ದುಡ್ದಿರ್ತಾರಲ್ಲ, ಮೋಸ ಅಂತೂ ಇರಲ್ಲ ಅದರಲ್ಲಿ. ಆಮೇಲೆ ಅಕಸ್ಮಾತ್ ಆ ತಿಂಗಳಲ್ಲಿ ಬರೆದಿದ್ರೆ ಅಂಥವ್ರಿಗೆ ನಾವು ದಂಡ ಹಾಕ್ಬೇಕಾಗ್ತತಿ. ಅಮೌಂಟ್ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ದಂಡ ಹಾಕ್ಬೇಕಾಗ್ತತಿ. ಅಸಲು ಬಡ್ಡಿ ಇದು ಅಂದರೆ, ನೀವು ಅಸಲು ಅಂತಂದರೆ ಈಗ ಉದಾಹರಣೆಗೆ 10,000 ರೂಪಾಯಿ ನೀವು ತೊಗೊಂಡಿರ್ತೀರ ಅಂತ ತಿಳ್ಕೊಳ್ರಿ. ಇಲ್ಲೊಂದು 5,000 ರೂಪಾಯಿ ತುಂಬಿಡ್ತೇವೆ, ಅಲ್ಲಿ 5,000 ರೂಪಾಯಿ ಬರೀರಿ, ಹೌದಾ? ಇದ್ರದ್ದು ಇನ್ನು 5,000 ರೂಪಾಯಿದ್ದು ಬಡ್ಡಿ ಬರೀರಿ ಆತ. ಇನ್ನು 5,000 ರೂಪಾಯಿದ್ದು ಏನೈತಲ್ಲ ಅದನ್ನು ನೀವು ಇಲ್ಲಿ ಬರಿಬೇಕಾಗ್ತತಿ, ಇನ್ನು ಬಾಕಿ ಇದೆಯಲ್ಲ ಅಂತ ಹೇಳಿ. ಇಲ್ಲಿ ಜಮಾ ಖರ್ಚು ಅಂತಂದರೆ ಏನಿದು, ಇದು ಎದಕ್ಕೆ ಸಂಬಂಧಪಡ್ತತಿ ಅಂತ ಕೇಳಾರಲ್ಲ. ಜಮಾ ಮತ್ತು ಖರ್ಚು ಏನೈತಲ್ಲ, ಇದು ಹೆಚ್ಚಿಗೆ ಇದು ಯಾರಿಗೂ ಗೊತ್ತಾಗಲ್ಲ. ಇಷ್ಟೇನೋ ಬರಿಬಹುದು, ಇಷ್ಟೇನೋ ಬರಿಬಹುದು, ಹೌದಾ? ಇದು ಮಾತ್ರ ಬೇಗ ಅರ್ಥ ಆಗಲ್ಲ. ಇದು ಅರ್ಥ ಆಗಬೇಕು ಅಂತಂದ್ರೆ ನೀಟಾಗಿ ಫಸ್ಟ್ ಓದ್ಕೊಳ್ರಿ, 1 ಸರಿ ಬಿಟ್ಟು 2 ಸರಿ ಓದ್ಕೊಳ್ರಿ. ಆಮೇಲೆ ಏನು ಮಾಡಬೇಕು ಅಂತಂದ್ರೆ, ಇದು ಕಡ್ಡಾಯವಾಗಿ ನೀವು ಪಾಸ್ಬುಕ್ ಇಟ್ಕೊಳ್ಳೇಬೇಕಾಗ್ತದೆ. ಪಾಸ್ಬುಕ್ ಇಲ್ಲ ಅಂತಂದರೆ ಇಲ್ಲಿ ನೀವು ಬರೆಯೋಕ್ಕೆ ಬರೋಲ್ಲ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಪಾಸ್ಬುಕ್ ಇಟ್ಕೊಂಡೆ ನಾವು ಇದನ್ನು ಏನೋ ಇದ್ರೂ ಬರೆಯೋದು ಮಾಡಬೇಕು. ಆಮೇಲೆ ದಯವಿಟ್ಟು ಪೆನ್ ಯಾರು ಬಳಸಬೇಡ್ರಿ, ಅಲ್ಲಿ ಸೀಸ್ ಪೆನ್ಸಿಲ್ಲೇ ಬರಿಬೇಕಾಗ್ತತಿ. ಯಾಕಂತಂದ್ರೆ 1 ರೂಪಾಯಿನೂ ಹೆಚ್ಚು ಕಡಿಮೆ 50 ಪೈಸೆ ಕಡಿಮೆ ಬಂದರೂ ಕೂಡ ನಿಮ್ಮ ಲೆಕ್ಕ ಭಾಳ ತಪ್ತತಿ. ಇದು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಹೌದಾ? ಹಾಗಾಗಿ ದಯವಿಟ್ಟು ನೀವು ಸೀಸ್ ಪೆನ್ಸಿಲ್ನ ಬಳಸಿ ಅಂತ ಕೇಳ್ತೇನೆ ನಾನಿಲ್ಲಿ. ಇಲ್ಲಿ ಬಂದುಬಿಟ್ಟು ನಾವೇನು ಮಾಡ್ತೇವೆ ಅಂತಂದ್ರೆ, ಡೆಬಿಟ್ ಕ್ರೆಡಿಟ್ ಅಂದ್ರೆ ಯಾರಿಗೂ ಸಂಘದಲ್ಲಿ ಹೆಚ್ಚಾಗಿ ಓದಿರಲ್ಲ, ಯಾರಿಗೂ ಗೊತ್ತಿರಲ್ಲ.
ಏನಪ್ಪ ಡೆಬಿಟ್ಟು ಕ್ರೆಡಿಟು ಅಂತಾರ, ಏನು ಅರ್ಥನ ಆಗೋಲ್ದು ಅಂತ ಹೇಳಿ ಇದು ಮಾಡ್ತಾರೆ. ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಡೆಬಿಟ್ ಅಂತಂದರೆ ಖರ್ಚು ಅಂತ ಬರ್ಕೊಳ್ರಿ, ಆಮೇಲೆ ಕ್ರೆಡಿಟ್ ಅಂತಂದರೆ ಜಮಾ ಅಂತ ಬರ್ಕೊಳ್ರಿ, ಅರ್ಥ ಆಗ್ತದೆ. ಒಂದು ಸರಿ ಬಿಟ್ಟು 2 ಸರಿ ಏನಾಗಲ್ಲ, ಪಾಸ್ಬುಕ್ ಮೇಲೆ ಬರ್ಕೊಂಡ್ರೆ ಯಾರು ಏನು ಅನ್ನಲ್ಲ, ಬ್ಯಾಂಕ್ನವ್ರು ಯಾರು ಏನು ಅನ್ನಲ್ಲ. ಅರ್ಥ ಆಗಲ್ದಕ್ಕೆ ಬರ್ಕೊಂಡೇವ್ರಿ ಸರ ಅಂತಂದ್ರೆ ಒಂದು ಸಣ್ಣ ಪೆನ್ಸಿಲ್ಲೇ ತೊಗೊಂಡು ಬರ್ಕೊಳ್ರಿ, ಏನೂ ಆಗಲ್ಲ. ಇದು 58,500 ಇದೆ. ಆಮೇಲೆ ಈ ವಾರ 2,600. ಇದು ಬಡ್ಡಿ ಬಂದುಬಿಟ್ಟು ಸೇವಾ ಶುಲ್ಕ ಅಂತಂದರೆ ಗೊತ್ತಾಗಲ್ಲ ಜನರಿಗೆ ಜಾಸ್ತಿ, ಹಾಗಾಗಿ ಅದು ಬಡ್ಡಿ ಅಂತ ನೀವು ಇಲ್ಲಿ ಬರ್ಕೊಂಬಿಡಿ. ನಿಮಗೆ ಉಳಿತಾಯದಲ್ಲಿ ಜನರಿಗೆ ಕೊಟ್ಟಿರ್ತಾರಲ್ಲ ಅದು ಬಡ್ಡಿ ಅಂತ ಬರ್ಕೊಳ್ರಿ, ಏನಾಗಲ್ಲ. ಹಿಂದಿಂದು ಇಲ್ಲ. ಈ ವಾರದ ಬಡ್ಡಿ ಈ ತಿಂಗಳು ಅಂತಂದರೆ ನಮಗೆ 1,100 ರೂಪಾಯಿ ಬಡ್ಡಿ ಬಂದಿದೆ. ದಂಡ ಅಂತೂ ಏನೂ ಇಲ್ಲ, ಹಿಂದಿಂದು ಏನೂ ಇಲ್ಲ, ಈ ವಾರದ್ದು ಏನೂ ಇಲ್ಲ, ಖರ್ಚಿಲ್ಲ, ಏನೂ ಇಲ್ಲ, ಈ ವಾರದ್ದು ಏನಿಲ್ಲ. ಒಟ್ಟು ಇದನ್ನು ಏನೈತಲ್ಲ ಟೋಟಲ್ ಮಾಡ್ಕೊಳ್ರಿ, ಅಂದರೆ ಪ್ಲಸ್ ಮಾಡ್ಕೊಳ್ರಿ. ಪ್ಲಸ್ ಮಾಡಿಕೊಂಡ್ರೆ ಇಲ್ಲಿ 67,363 ರೂಪಾಯಿ ಬಂದಿದೆ ಇಲ್ಲಿ ಒಟ್ಟು ನಮ್ಮ ಅಮೌಂಟು. ಹೌದಾ, ನಮ್ಮ ಅಮೌಂಟು ಇಷ್ಟಿದೆ ಅಲ್ಲ. ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಇವ್ರಿಗೆ ಕೊಟ್ಟಿರ್ತೇವೆ ನೋಡಿರಿ, ಉಳಿತಾಯದಲ್ಲಿ ನಾವು ಸದಸ್ಯರಿಗೆ ದುಡ್ಡು ಕೊಟ್ಟಿರ್ತೇವೆ. ನಮ್ಮದ್ರಲ್ಲಿ ನಾವು 40,000 ರೂಪಾಯಿ ಕೊಟ್ಟೇವಿ. 40,000 ರೂಪಾಯಿ ಕೊಟ್ಟೇವಿ ಅಂತಂದರೆ ಇಲ್ಲಿ ಹಿಂದಿಂದ ಅವ್ರು ಏನು ತೊಗೊಂಡಿಲ್ಲ. ಈಗ ನಾವು ಇಲ್ಲೇನು ಬಂದುಬಿಟ್ಟು ಏನು ಮಾಡ್ತೇವೆ ಅಂತಂದ್ರೆ ಇದು ಇಲ್ಲಿ ನಾವು CIF ಅಂತ ಲೋನಿಗೆ ಹಾಕ್ತೇವಲ್ಲ, CIF ಅಂತ ಅದನ್ನು ಕೂಡ ಬರ್ಕೋಬೇಕಾಗ್ತತಿ. ಕಂತು ಹಾಕ್ಬೇಕಲ್ಲ ತಿಂಗಳ, ಅದು ಹೋಗ್ತತಿ. ನೆಕ್ಸ್ಟು ಸಂಘದ ಖರ್ಚು ಏನಿಲ್ಲ, ಹಿಂದಿನದ್ದು ಏನಿಲ್ಲ, ಈ ವಾರದ್ದು ಏನಿಲ್ಲ. ಅಂದರೆ ಬ್ಯಾಂಕ್ನಲ್ಲಿ ನಮಗೆ ಹಣ ಎಷ್ಟಿದೆ ನೋಡಿ, ಇಲ್ಲಿ 17,696 ರೂಪಾಯಿ ಇದೆ ಅಲ್ಲ, ಇಲ್ಲಿ ಟ್ಯಾಲಿ ಮಾಡ್ಬೇಕಾಗ್ತತಿ. ಇಲ್ಲಿ ನೋಡಿ ನಾವೇನು ಮಾಡ್ಬೇಕಾಗ್ತತಿ ಅಂತಂದ್ರೆ ನಮಗೆ ಅಷ್ಟು ಇವನ್ನೆಲ್ಲ ಇವೆರಡೂ ಪ್ಲಸ್ ಮಾಡ್ಕೋಬೇಕಾಗ್ತತಿ. ಪ್ಲಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಮಾಡ್ತೇವೆ, 67,000ದಾಗ 67,363ರಲ್ಲಿ ನಾವು ಇದು ಇಷ್ಟು ಅಮೌಂಟ್ನ ಕಳಿಬೇಕಾಗ್ತತಿ. ಎಷ್ಟು? 49,667 ರೂಪಾಯಿ ನಾವು ಇಲ್ಲಿ ಕಳಿಬೇಕಾಗ್ತತಿ. ಕಳೆದ್ವಿ ಅಂತಂದ್ರೆ ನಮಗೆ ಇಷ್ಟು ಅಮೌಂಟ್ ನಮ್ಮ ಪಾಸ್ಬುಕ್ಕಲ್ಲಿ ಇರಬೇಕು. ಇಲ್ಲಿದೆ ನೋಡಿ. ಈಗ ನಾವು ಇದು ಬುಕ್ ನಡವಳಿಕೆ ಪುಸ್ತಕ ಬರೆಯೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಟ್ಟೆಲ್ಲ, ನಿಮಗೆಲ್ಲ ಅರ್ಥ ಆಗಿತ್ತು ಅಂತ ತಿಳ್ಕೊತೇನೆ. ಅರ್ಥ ಆಗಲಿಲ್ಲದ್ರೆ ನಮಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸರಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಮತ್ತು ನೆಕ್ಸ್ಟ್ ಇನ್ನೊಂದು ಬುಕ್ಕಿನೊಂದಿಗೆ ನಾನು ವಿಡಿಯೋ ಮಾಡ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.